Hi, welcome to online classes. So already we discussed the input and output devices. And also in that we have already devised the input devices, types of input devices. So these are already we discussed in the previous online classes. And types of printers also we have discussed over here, and characteristics of types of printers and characteristics of printers. And these are the different kinds of already we have discussed over here. Now we'll start with the introduction to the memory devices. Here, memory is the most essential part of the computer. Memory is the storage part of the computer. We need memory to store the data. The storage enables us to store the data in future. The computer in memory mainly divided in as a part of as a primary memory and secondary memory. So as we know that ನಾವು ಮೆಮೊರೀಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಕಂಪ್ಯೂಟರ್ ಯಾವಾಗಲೂ ನಮಗೆ ಇಂಟರ್ನಲ್ ಮೆಮೊರಿ ಎಕ್ಸ್ಟರ್ನಲ್ ಮೆಮೊರಿ ಅಂತ ನಾವು ಹೇಳ್ತಿರ್ತೀವಿ. ಸೊ ಇಂಟರ್ನಲ್ ಮೆಮೊರಿ ಅಂತಂದ್ರೆ ಹಾರ್ಡ್ ಡಿಸ್ಕ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ನಮಗೆ ಸ್ಟೋರಿಂಗ್ ಪರ್ಪಸ್ ಆಗಿ ನಾವು ಹಾರ್ಡ್ ಡಿಸ್ಕ್ ಅಂತ ಯೂಸ್ ಮಾಡ್ತೀವಿ. ಇದರಲ್ಲಿ ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡರಿ ಮೆಮೊರಿ ಅಂತ ಬರುತ್ತೆ. ಪ್ರೈಮರಿ ಮೆಮೊರಿ ಅಂತಂದ್ರೆ ರ್ಯಾಮ್ or ರೋಮ್ ಅಂತ ನಾವು ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಹಿಯರ್ ಮೆಮೊರಿ ಅಂತಂದ್ರೆ ಒಂದು ಸ್ಟೋರೇಜ್ ಡಿವೈಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅದು ಯಾವಾಗ್ಲೂ ಬಿಟ್ಸ್ ಅಥವಾ ಬೈಟ್ಸ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಡಯಾಗ್ರಾಮ್ಸ್ ಅಲ್ಲಿ ಕೊಟ್ಟಿದೀವಿ ನಿಮಗೆ. ಆಸ್ ಐ ಟೋಲ್ಡ್ ಯು ದಟ್ ಬೈನರಿ ಕಂಪ್ಯೂಟರ್ ಯಾವಾಗ್ಲೂ ನಿಮ್ಗೆ ಜೀರೋಸ್ ಅಂಡ್ ಒನ್ಸ್ ಅಲ್ಲಿ ಮಾತ್ರ ಡಾಟಾ ಸ್ಟೋರೇಜ್ ಆಗುತ್ತೆ ಹೊರತಾಗಿ ಬೇರೆ ರೀತಿಯಲ್ಲಿ ಯಾವುದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ 8 ಬಿಟ್ಸ್ ಮೇಕ್ 1024 MB ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು 2 into 2 into 2 into 2 ಅಂತ ನಾವು ತಗೊಂಡಿದ್ದಾನೆ. ಸೊ ವೆನ್ ಯು ಮಲ್ಟಿಪ್ಲೈ ವಿತ್ 2 to the power of 10 you will get as up to 1024 megabits ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದೀವಿ 2 to the power of 10 bytes 1024 bytes ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ 2 to the power of 20 bytes equal to 1024 KB ಅಂದ್ರೆ 1 megabit ಅಂತ ಹೇಳ್ತೀವಿ. ಅದಕ್ಕೆ 2 to the power of 30 ಅಂತಂದ್ರೆ 1024 megabit ಅಂದ್ರೆ MB 1 GB ಅಂತ ಹೇಳಿ 1024 MB is equal to 1 GB ಅಂತ ಹೇಳ್ತೀವಿ. 1 GB is 1024 GB is equal to 1 terabyte ಅಂತ ಹೇಳ್ತೀವಿ. 1 terabyte is equal to ಅಂತ ಹೇಳಿದ್ರೆ 1 petabyte ಅಂತ ಹೇಳ್ತೀವಿ. 1024 petabyte ಅಂತಂದ್ರೆ 1 exabyte ಅಂತ ಹೇಳ್ತೀವಿ. 1024 exabyte is equal to 1 zettabyte ಅಂತ ಹೇಳ್ತೀವಿ. 1024 zettabyte is equal to 1 yottabyte. 1024 yottabyte is equal to 1 bronotobyte. 1024 bronotobyte is equal to 1 zipobyte ಅಂತ what exactly we need to measure here. ಬಟ್ ನಾವು ಯಾವ ಜನರೇಷನ್ ಅಲ್ಲಿ ಇದೆ ಅಂತಂದ್ರೆ 1 TB ಅಂದ್ರೆ 1 terabyte ಅಲ್ಲಿ ನಾವು ಆಲ್ರೆಡಿ ವರ್ಕಿಂಗ್ ನಡೀತಾ ಇದೆ. ಅಂದ್ರೆ ಲ್ಯಾಪ್ಟಾಪ್ಸ್ ಅಲ್ಲಿ 1 terabyte, ಮೊಬೈಲ್ಸ್ ಅಲ್ಲಿ ಇರ್ಬೋದು. ಸೊ ಆಲ್ರೆಡಿ ಟೆರಾಬೈಟ್ ವರೆಗೆ ನಾವು ವರ್ಕಿಂಗ್ ಆಗ್ತಾ ಇದಾವೆ. ಸೊ ಪೆಂಟಾಬೈಟ್ ಇನ್ನ ಬಂದಿಲ್ಲ, ಎಕ್ಸಾಬೈಟ್ ಬಂದಿಲ್ಲ, ಝೀಟಾಬೈಟ್ ಯೂಸ್ ಮಾಡ್ತಾ ಇಲ್ಲ ನಾವು ಈ ಜನರೇಷನ್ಸ್ ಅಲ್ಲಿ. ಬಟ್ ಇಲ್ಲಿ ಮೆಮೊರಿ ಬಗ್ಗೆ ತಿಳ್ಕೊಬೇಕಾಗಿದ್ದೇನು, ಸಿಸ್ಟಮ್ ಯಾವಾಗಲೂ ಜೀರೋಸ್ ಅಂಡ್ ಒನ್ಸ್ ಅಲ್ಲಿ ಬೈನರಿ ಡಿಜಿಟಲ್ ಮಾತ್ರ ಡಾಟಾ ರೀಡ್ ಆಗುತ್ತೆ ಹೊರತಾಗಿ ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲ. ಅದಕ್ಕೆ 8 ಬಿಟ್ಸ್ ಮೇಕ್ಸ್ 1024 ಅಂತ ನಾವು ಹೇಳ್ತೀವಿ. ಅಂದ್ರೆ 1 ಕಿಲೋಬೈಟ್ ಗೆ 1024 ಬೈಟ್ಸ್ ಯೂಸ್ ಮಾಡಿದ್ರೆ ಅಂದ್ರೆ ಬಿಟ್ಸ್ ಬೈಟ್ಸ್ ಅಲ್ಲಿ ಯಾವಾಗ್ಲೂ ಮೆಜರ್ಮೆಂಟ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ 8 ಬಿಟ್ಸ್ ಇತ್ತು ಅಂತಂದ್ರೆ ಎಷ್ಟು ಬೈಟ್ಸ್ ಬರ್ತಾವ ಅಂದ್ರೆ 1024 ಬೈಟ್ಸ್ ಬರ್ತವೆ. ಅಂದ್ರೆ ಬಿಟ್ ದೊಡ್ಡದ ಬೈಟ್ ದೊಡ್ಡದ ಅಂದ್ರೆ ಬಿಟ್ ಸಣ್ಣದಾಗುತ್ತೆ, ಬೈಟ್ ದೊಡ್ಡದಾಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ರೀತಿಯಲ್ಲಿ ಇಲ್ಲಿ ಬಿಟ್ ಬೈಟ್ಸ್ ಅಲ್ಲಿ FD ಎಕ್ಸಾಮ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಬಿಟ್ಸ್ ಇಸ್ ಬಿಗ್ಗೆಸ್ಟ್ ಆರ್ ಬೈಟ್ಸ್ ದೊಡ್ಡದ ಅಂತ ಕೇಳಿದ್ರೆ ಬಿಟ್ಸ್ ಯಾವಾಗ್ಲೂ ಸಣ್ಣದು, ಬೈಟ್ ದೊಡ್ಡದಾಗುತ್ತೆ. ಸೊ ಅಲ್ಲಿ 8 ಬಿಟ್ ಇಸ್ ಈಕ್ವಲ್ ಟು 1024 ಬೈಟ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಇದು ಮೆಮೊರಿ ರೆಪ್ರೆಸೆಂಟೇಷನ್ಸ್ ಹೇಗೆ ಮೆಜರ್ ಮಾಡ್ತೀವಿ ಕಂಪ್ಯೂಟರ್ ಅಲ್ಲಿ ಅಂತಂದ್ರೆ ಈ ಚಾರ್ಟ್ ಯಾವಾಗ್ಲೂ ನಿಮ್ಗೆ ಮೈಂಡ್ ಅಲ್ಲಿ ಇರಬೇಕು. ಆಸ್ ಐ ಟೋಲ್ಡ್ ಯು ದಟ್ ಮೆಮೊರಿ ಯಾವಾಗ್ಲೂ ನಿಮ್ಗೆ ಪ್ರೈಮರಿ ಮೆಮೊರಿ ಅಂತ ಇದೆ. ಪ್ರೈಮರಿ ಮೆಮೊರಿ ಅಂತಂದ್ರೆ ಪ್ರೈಮರಿ ಯೂನಿಟ್ಸ್ ಆರ್ ಸ್ಟೋರೇಜ್ ಏರಿಯಾ ಇನ್ ಕಂಪ್ಯೂಟರ್. ದ ಟರ್ಮ್ ಮೆಮೊರಿ ಯೂಶುವಲಿ refers to the main memory of the computer, whereas the word storage is used to memory that exists on the disk, CD, floppies and
tapes. The main memory is usually called as physical memory, which refers to the chip, integrated chips capable of holding the data into the data instructions. ಅಂತಂದ್ರೆ ರ್ಯಾಮ್, ಪ್ರೊಸೆಸರ್, ಹಾರ್ಡ್ ಡಿಸ್ಕ್ ಅಂತೆಲ್ಲ ಡಯಾಗ್ರಾಮ್ ಅಲ್ಲಿ ಕಾಣ್ತಿದೆ ತಾನೆ. ಸೊ ರ್ಯಾಮ್ ಯಾವಾಗ್ಲೂ ಮೇನ್ ಪ್ರೈಮರಿ ಮೆಮೊರಿ ಅಂತ ಹೇಳಿ ನಾವು ಆಕ್ಟ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಪ್ರೈಮರಿ ಮೆಮೊರಿ ಯಾವಾಗ್ಲೂ ನಿಮಗೆ ಇಂಟ್ರಾಕ್ಟ್, ಅದಕ್ಕೆ ನಾವು ಐಸಿ ಚಿಪ್ಸ್ ಅಂತ ಹೇಳ್ತಾ ಇದ್ದೀವಿ, ಇಂಟಿಗ್ರೇಟೆಡ್ ಚಿಪ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಏನ್ ಮಾಡುತ್ತೆ ಅಂತಂದ್ರೆ ಇನ್ಸ್ಟ್ರಕ್ಷನ್ಸ್ ಡಾಟಾ ಏನಿದೆಲ್ಲ ಹೋಲ್ಡ್ ಮಾಡ್ಕೊಳ್ಳುತ್ತೆ, ಅದು ಪ್ರೊಸೆಸ್ ಮಾಡುತ್ತೆ ನಿಮಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಇಲ್ಲಿ ಪ್ರೈಮರಿ ಮೆಮೊರಿ ಅಂತಾನು ಕೊಟ್ಟಿದೀವಿ. ಸೊ ಈ ಡಯಾಗ್ರಾಮ್ಸ್ ಮುಖಾಂತರ ನಾವು ಕಲಿಬಹುದು. ಅದೇ ರೀತಿಯಲ್ಲಿ ನಾ ಹೇಳಿದೆ ಯಾವಾಗ್ಲೂ ಪ್ರೈಮರಿ ಮೆಮೊರಿ 2 ಟೈಪ್ಸ್ ಇದಾವೆ. ಒಂದು ಪ್ರೈಮರಿ ಮೆಮೊರಿ ರೋಮ್ ಅಂಡ್ ಆಸ್ ವೆಲ್ ಆಸ್ ರ್ಯಾಮ್ ಅಂತ ಹೇಳ್ತೀವಿ. ರೋಮ್ ಬಂದ್ಬಿಟ್ಟು ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ. ರ್ಯಾಮ್ ಬಂದ್ಬಿಟ್ಟು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನಾವು ಹೇಳ್ತಿರ್ತೀವಿ. ಸೊ ಇದರಲ್ಲಿ ನೀವು ಡಯಾಗ್ರಾಮ್ಸ್ ಅಲ್ಲಿ ನೋಡ್ತೀರಿ, ರೋಮ್ ಅಂದ್ರೆ ಪಿ ರೋಮ್ ಅಂತ ಇದೆ, ಆರ್ ರೋಮ್ ಅಂತ ಇದೆ, EPR ರೋಮ್ ಅಂತ ಇದೆ, EPR ರೋಮ್ ಅಂತ ಇದೆ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ರೋಮ್. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ರೋಮ್ಸ್ ಅಂಡ್ ರ್ಯಾಮ್ಸ್ ಅಂತ ಕೇಳಿದ್ರೆ ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ಸೊ EPR ರೋಮ್ಸ್ ಅಂತಂದ್ರೆ ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ, ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಎರೇಸಬಲ್ ರೀಡ್ ಓನ್ಲಿ ಮೆಮೊರಿ ಅಂಡ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತೀವಿ. ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ರೋಮ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ರೋಮ್ಸ್ ಬಂದ್ಬಿಟ್ಟು ಏನ್ ಮಾಡುತ್ತೆ ಅಂತಂದ್ರೆ ಪ್ರೀ ರೆಕಾರ್ಡೆಡ್ ಇನ್ ಟು ದ ಚಿಪ್ ದಟ್ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಅಟ್ ಟೈಮ್ ಅಂತ ಹೇಳ್ತೀವಿ. ಒನ್ಸ್ ಡಾಟಾ ಹ್ಯಾಸ್ ಬೀನ್ ರಿಟರ್ನ್ ಇನ್ ಟು ರೋಮ್ ಚಿಪ್, ಇಟ್ ಕ್ಯಾನಾಟ್ ಬಿ ಎರೇಸ್ಡ್ ಬೈ, but you can read it. When we switch off the computer, the content of the ROM is not erased. ಇಲ್ಲಿ ರೋಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನೀವು ಸ್ವಿಚ್ ಕಂಪ್ಯೂಟರ್ ಯಾವಾಗಲೂ ಆನ್ ಮಾಡುವಾಗ ಆನ್ ಮಾಡಿ ಏನ್ ವರ್ಕ್ ಮಾಡಿರ್ತೀರಿ ತಾನೆ, ವರ್ಕ್ ಆದ್ಮೇಲೆ ನೀವು ಶಟ್ ಡೌನ್ ಮಾಡಿದ ತಕ್ಷಣ ಡಾಟಾ ಮತ್ತೆ ನೀವು ರಿಸ್ಟಾರ್ಟ್ ಆಯ್ತು ಅಂದ್ರೆ ಡಾಟಾ ಹಾಗೆ ಇರುತ್ತೆ ಹೊರತಾಗಿ ಯಾವ್ದೇ ರೀತಿಯಲ್ಲಿ ಎರೇಸ್ ಆಗೋದಿಲ್ಲ. ಅದಕ್ಕೆ ನಾವು ರೋಮ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ನಾನ್ ವಾಲೆಟೈಲ್ ಅಂತ ಹೇಳ್ಬೇಕಾಗುತ್ತೆ. ರೋಮ್ ಇಸ್ ಎ ನಾನ್ ವಾಲೆಟೈಲ್ ಮೆಮೊರಿ ಅಂತ ಹೇಳ್ಬೇಕು. ಸೊ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ, ನಿಮಗೆ ಕನ್ಫ್ಯೂಷನ್ ಮಾಡ್ಬೇಕು ಅಂತಾನೆ ಡಿಫೈನ್ ರೋಮ್ ಜಾಗದಲ್ಲಿ ನಾನ್ ವಾಲೆಟೈಲ್ ಅಂಡ್ ವಾಲೆಟೈಲ್, ಡಿಫೈನ್ ವಾಲೆಟೈಲ್ ಅಂಡ್ ನಾನ್ ವಾಲೆಟೈಲ್ ಅಂತ ಕೇಳ್ತಾರೆ. ಅದ್ರ ಜಾಗದಲ್ಲಿ ನೀವು ರೋಮ್ ಮತ್ತೆ ರ್ಯಾಮ್, ರೋಮ್ ಅನ್ನೋದು ಯಾವಾಗ್ಲೂ ನಾನ್ ವಾಲೆಟೈಲ್ ಮೆಮೊರಿ ಅಂತ ಹೇಳ್ತೀವಿ, ರ್ಯಾಮ್ ಅನ್ನೋದು ವಾಲೆಟೈಲ್ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. ರೋಮ್ ಸ್ಟೋರ್ಸ್ ಕ್ರಿಟಿಕಲ್ ಪ್ರೋಗ್ರಾಮ್ಸ್ ಸಚ್ ಎಸ್ ಪ್ರೋಗ್ರಾಮ್ಸ್ ದಟ್ ಬೂಟ್ಸ್ ದ ಕಂಪ್ಯೂಟರ್. ಸೊ ನೀವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಕಂಪ್ಯೂಟರ್ ಏನಾದ್ರು ನೀವು ಫಾರ್ಮೇಟ್ ಮಾಡಿ ಅಥವಾ ಏನಾದ್ರು ಆಪರೇಟಿಂಗ್ ಸಿಸ್ಟಮ್ಸ್ ಏನು ಹಾಕುವಾಗ ಪ್ರತಿ ಸಲ ರೀಸ್ಟಾರ್ಟ್ ಆಗ್ತಾ ಇರುತ್ತೆ ಅಂದ್ರೆ ಡಾಟಾ ಆಲ್ರೆಡಿ ರೋಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಅದೇ ಪ್ರೀವಿಯಸ್ ಡಾಟಾ ಯೂಸ್ ಮಾಡ್ಕೊಂಡ್ಬಿಟ್ಟು ಅದು ರೀಸ್ಟಾರ್ಟ್ ಆಗ್ತಾ ಇರುತ್ತೆ. ಹೌದಾ? ಇನ್ಸ್ಟಾಲೇಷನ್ ಮಾಡಲ್ಲಿ ಬಹಳಷ್ಟು ಸತಿ ರೀಸ್ಟಾರ್ಟ್ ಆಗ್ತಾ ಇರುತ್ತೆ. ದಟ್ ಈಸ್ ಬಿಕಾಸ್ ವಾಟ್ ಎಕ್ಸಾಕ್ಟ್ಲಿ ದ ಪ್ರೀವಿಯಸ್ ಡಾಟಾ ಎಲ್ಲಿರುತ್ತೆ, ರೋಮ್ ಅಲ್ಲಿ ಇರುತ್ತೆ, ಅದು ರೀಸ್ಟಾರ್ಟ್ ಆಗ್ತಾನೆ ಇರುತ್ತೆ. ಹೌದಾ? ಅದ್ರ ತಕ್ಕ ಲಾಸ್ಟಿಗೆ ಇಟ್ ವಿಲ್ ಕಂಪ್ಲೀಟ್ ದ OS ಇನ್ಸ್ಟಾಲೇಷನ್ಸ್. ಅದೇ ರೀತಿಯಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪಿ ರೋಮ್ ಅಂತಿದೆ, ಅಂದ್ರೆ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತೀವಿ. ಪಿ ರೋಮ್ ಇಸ್ ಎ ಮೆಮೊರಿ ಆನ್ ವಿಚ್ data can be written only once, and variations of PROM is that it is not burnt at the manufacture time, but it can be programmed using the PROM. ಅಂದ್ರೆ ಅರ್ಥ ಏನಂತಂದ್ರೆ, ಒಂದು ಚಿಪ್ ಪ್ರೋಗ್ರಾಮಿಂಗ್ ಮಾಡ್ಬಿಟ್ಟು ಅದನ್ನ ಯೂಸ್ ಮಾಡಿರ್ತಕ್ಕಂಥ ಚಿಪ್ಸ್ಗೆ ನಾನ್ ವಾಲೆಟೈಲ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಕಂಪ್ನಿಯಿಂದ ಬಂದಿರಂಗಿಲ್ಲ. ಒಂದು ಸಪೋಸ್ ನೀವು ಎಲ್ಲಿ ನೋಡ್ಬೋದು ಅಂದ್ರೆ ಪಂಚ್ಡ್ ಕಾರ್ಡ್ಸ್ ಅಲ್ಲಿ ನೋಡ್ತಿರ್ತೀವಿ. ಅಂದ್ರೆ ಈ ಗೇಮ್ ಒಂದು ಪಂಚ್ಡ್ ಅಲ್ಲಿ ಫಿಕ್ಸ್ ಮಾಡಿರ್ತೀವಿ, ಆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ ಏನ್ ಹೇಳ್ತಾ ಅದ್ರ ತಕ್ಕಂಗೆ ಗೇಮ್ ಪ್ಲೇ ಆಗ್ತಾ ಇರುತ್ತೆ. ಹೌದಾ? ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅದು ಪಂಚ್ಡ್ ಅಂದ್ರೆ ಪ್ರೋಗ್ರಾಮ್ ಆಗಿರ್ತಕ್ಕಂಥ ನಾವು ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತೀವಿ. ಅಂತದಕ್ಕೆ ನಾವು ಪಿ ರೋಮ್ ಅಂತ ನಾವು ಹೇಳ್ಬೇಕಾಗುತ್ತೆ. ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತಂದ್ರೆ ಇನ್ಫಾರ್ಮೇಶನ್ ಕ್ಯಾನ್ ಬಿ ಎರೇಸ್ಡ್ ಅಂಡ್ ರೀಪ್ರೋ, ಅಂದ್ರೆ ಆಲ್ರೆಡಿ ಡಾಟಾ ರೀಡ್ ಆಗಿರುತ್ತೆ, ಅದನ್ನ ಮತ್ತೆ ನೀವು ಎರೇಸ್ ಮಾಡ್ಬಿಟ್ಟು ಮತ್ತೆ ರೀಪ್ರೋಗ್ರಾಮ್ ಮಾಡೋದಕ್ಕೆ ನಾವು ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ತೀವಿ. ಇದು ಗೇಮ್ಸ್ ಅಲ್ಲಿ ಅಂದ್ರೆ ಅಪ್ಗ್ರೇಡೇಷನ್ಸ್ ಏನಾದ್ರು ಗೇಮಿಗೆ ಆಡ್ ಮಾಡ್ಬೇಕು ಅಂದ್ರೆ ಅಪ್ಗ್ರೇಡ್ ಆಗ್ತಿರುತ್ತಾನೆ, ಅಂತವಕ್ಕೆಲ್ಲ ನಾವು ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಎರೇಸಬಲ್ ಪ್ರೋಗ್ರಾಮಬಲ್ ಅಂದ್ರೆ EEPROM ಅಂತ ನಾವು ಹೇಳ್ತೀವಿ. ಇಟ್ ಇಸ್ ಡೆವಲಪ್ಡ್ ಬೈ ದ ಮೆಮೊರಿ ಟೈಪ್ ಮೆಮೊರಿ ಈಕ್ವಲೆಂಟ್ ಟು ದ EPROM, but does not require ultraviolet light to erase its content. It can be erased by exposing it to the electrical charge. It is also non-volatile in nature. Is fast in RAM. ಅಂದ್ರೆ RAM ಗಿಂತ ಸ್ವಲ್ಪ ಫಾಸ್ಟ್ ಇರುತ್ತೆ. The type of ROM, flash memory is a special type of EPROM ಅಂತ ನಾವು ಹೇಳ್ತೀವಿ. That can be erased by reprogram ಅಂತ ನಾವು ಹೇಳ್ತೀವಿ. ಫ್ಲಾಶ್ ಮೆಮೊರಿ ಅಲ್ಲಿ ಎಲೆಕ್ಟ್ರಿಕಲ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ ಫ್ಲಾಶ್ ಮೆಮೊರಿ ಹೇಳ್ತೀವಿ ನಾವು. ಗೊತ್ತಾಯ್ತಾ? ಫ್ಲಾಶ್ ಮೆಮೊರಿಗೆ ನಾವು EPROM ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಬಂದ್ಬಿಟ್ಟು ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದ್ರೆ RAM ಅಂತ ಹೇಳ್ತೀವಿ. ಇಟ್ ಇಸ್ ಅ ವಾಲೆಟೈಲ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಒಂದ್ಸತಿ ನೀವು ಕಂಪ್ಯೂಟರ್ ಆನ್ ಆಯ್ತು ಅಂದ್ರೆ ಏನೇ ವರ್ಕ್ ಮಾಡ್ರಿ, ಯಾವಾಗ ನೀವು ಸ್ವಿಚ್ ಆಫ್ ಮಾಡ್ತೀರಿ ಕಂಪ್ಯೂಟರ್, ಅವಾಗ ಇಮಿಡಿಯೇಟ್ ಆಗಿ ಡಾಟಾ ಏನಾಗುತ್ತೆ, ಎರೇಸ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅಂತದಕ್ಕೆ ನಾವು RAM ಅಂತ, ಅದಕ್ಕೆ ನಾವು ವಾಲೆಟೈಲ್ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. RAM is a volatile memory ಅಂತ ಹೇಳ್ತೀವಿ. When the CPU runs a program, it fetches the program and instructions to the RAM and carries them out. If the CPU needs to store the result of the calculation, it can be store them in RAM. When we switch off a computer, whatever is stored in the RAM gets erased. It is a volatile form of
ಮೆಮೊರಿ. ಸೊ ಇಲ್ಲಿ ಕಾಣ್ತಿದ್ರೆ ಡಯಾಗ್ರಾಮ್, ಇಂಥವಕ್ಕೆ ನಾವು ರ್ಯಾಮ್ ಅಂತ ಹೇಳ್ತೀವಿ. ಈಗ ನಾವು DDR2 ಅಂತ ಯೂಸ್ ಮಾಡ್ತೀವಿ, DDR3 ಅಂತ ಇದೆ, DDR4 ರ್ಯಾಮ್ ಅಂತಾನು ಯೂಸ್ ಮಾಡ್ತಾ ಇದೀವಿ. ಸೊ ಆಯ್ತಾ. ಸೊ ಇದ್ರಲ್ಲಿ ರ್ಯಾಮ್ ಟೈಪ್ ಬಂದ್ಬಿಟ್ಟು EDO ರ್ಯಾಮ್, SRAM, SD ರ್ಯಾಮ್, DDR RAM 1, DDR RAM 2, DDR RAM 3 ಅಂತಾನು ಇದಾವೆ. ಈ DDR RAM 4 ಯೂಸ್ ಮಾಡ್ತಾ ಇದೀವಿ ಈ ಜನರೇಷನ್ಸ್ ಅಲ್ಲಿ. ಸೊ ಇವೆಲ್ಲ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರ್ಯಾಮ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ. ED RAM ಬಂದ್ಬಿಟ್ಟು ಎಕ್ಸ್ಟೆಂಡೆಡ್ ಡಾಟಾ ಔಟ್ಪುಟ್ ರ್ಯಾಮ್ ಅಂತ ಹೇಳ್ತೀವಿ. ಇಟ್ ಇಸ್ ಟೈಪ್ ಆಫ್ ಅ ರ್ಯಾಂಡಮ್ ಚಿಪ್ ಅಂಡ್ ಚಿಪ್ ದಟ್ ಇಂಪ್ರೂವ್ಸ್ the time of reading the memory faster. Microchips such as the Intel Pentium ED-ROM was initially optimized for 66 megahertz Pentium processor. ಮೊದಲೆಲ್ಲ ಹಳೆ ಕಾಲದಲ್ಲಿ ಇಂತವೆಲ್ಲ ED-ROM ಅಂತ ಯೂಸ್ ಮಾಡ್ಕೊಳ್ತಾ ಇದೀವಿ. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ಸ್ವಲ್ಪ ನಾವು ಅಪ್ಗ್ರೇಡ್ ವರ್ಷನ್ಸ್ ಎಲ್ಲ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ರೀಡಿಂಗ್ ಏನಾದ್ರು ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರೋದು. ಇದಕ್ಕೆ ಅಂದ್ರೆ ನಾವು ಮೊದಲೆಲ್ಲ 500 MB ಹಾರ್ಡ್ ಡಿಸ್ಕ್ ಎಲ್ಲ ಯೂಸ್ ಮಾಡ್ತಾ ಇದೀವಲ್ಲ, ಅದಕ್ಕೆ ಆ ರೀತಿ ಇತ್ತು. ನೆಕ್ಸ್ಟ್ ಸ್ಟಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ನಾವು ಯೂಸ್ ಮಾಡ್ತಾ ಇದೀವಿ. ಇದ್ರಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ಇಟ್ ಎಕ್ಸಿಬಿಟ್ಸ್ ದ remains, but it's still volatile in the convenient sense that can be eventually lost when the memory is not powered. ಅಂದ್ರೆ ಒನ್ಸ್ ಪವರ್ ಏನಾದ್ರು ಫೇಲ್ಯೂರ್ ಆಯ್ತು ಅಂತಂದ್ರೆ, ಸಿಸ್ಟಮ್ ಆಫ್ ಆಯ್ತು ಅಂದ್ರೆ ಡಾಟಾ ಎಂಟೈರ್ಲಿ ಎರೇಸ್ ಆಗುತ್ತೆ. ಅದಕ್ಕೆ ನಾವು ವಾಲಟೈಲ್ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. ಇದು 166 ಮೆಗಾಹರ್ಟ್ಜ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು DDR RAM ಅಂತ ಹೇಳ್ತೀವಿ, ಡಬಲ್ ಡಾಟಾ ರೇಟ್ ಸಿಂಕ್ರೊನೈಸೇಷನ್ಸ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ DDR RAM ಅಥವಾ DDR RAM ಅಂತ ನಾವು ಹೇಳ್ತೀವಿ, ಡಬಲ್ ಡಾಟಾ ರೇಟ್ ಸಿಂಕ್ರೊನೈಸೇಷನ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನಾವು ಹೇಳ್ತೀವಿ. ಇದು ಫಾಸ್ಟೆಸ್ಟ್ ಮೆಮೊರಿ, ಕಂಪ್ಯೂಟರ್ ಮೆಮೊರಿ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದೀವಿ. ಸೊ ಪ್ರತಿಯೊಂದು DDR2, DDR1, DDR2, DDR3 ಯಾವ 400 ಮೆಗಾಹರ್ಟ್ಜ್, 800 ಮೆಗಾಹರ್ಟ್ಜ್, 1600 ಮೆಗಾಹರ್ಟ್ಜ್ ಡಾಟಾ ರೀಡ್ ಆಗ್ತಾ ಇರುತ್ತೆ. ಇಂಥವಕ್ಕೆಲ್ಲ ನಾವು ರೀಡಿಂಗ್ ಕೆಪಾಸಿಟಿ ಅಂತ ನಾವು ಹೇಳ್ಬೇಕಾಗುತ್ತೆ. ಮೆಮೊರಿ ಯಾಕೆ ಡಿವೈಡ್ ಆಗಿದೆ ಅಂತಂದ್ರೆ ಈ ರೀತಿಯಲ್ಲಿ 1 into 200 into 2 ಮೆಗಾಹರ್ಟ್ಜ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಇದು ಡಬಲ್ ಡಾಟಾ ರೇಟ್ ಅಂತ ನಾವು ಹೇಳ್ಬೇಕಾಗುತ್ತೆ. ಅಂತ ಆಯ್ತಾ. ಸೊ ದೀಸ್ ಆರ್ ಕಾಲ್ಡ್ ಎಂಟೈರ್ಲಿ ರ್ಯಾಮ್ ಕೆಪಾಸಿಟಿ ರೀಡ್ ಹೆಂಗಾಗುತ್ತೆ ಅನ್ನೋದು. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡರಿ ಮೆಮೊರಿ ಅಂತ ಹೇಳ್ತೀವಿ. ಸೆಕೆಂಡರಿ ಮೆಮೊರಿ ಅಂತಂದ್ರೆ CD-ROM ಅಂತ ಹೇಳ್ಬೇಕಾಗುತ್ತೆ. CD-ROM ಅಂತಂದ್ರೆ ಹಾರ್ಡ್ ಡಿಸ್ಕ್. ಹಾರ್ಡ್ ಡಿಸ್ಕ್ ಅಲ್ಲಿ ಯಾವಾಗ್ಲೂ ಈ ರೀತಿಯಲ್ಲಿ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಹಾರ್ಡ್ ಡಿಸ್ಕ್ ಒಂದು ಸ್ಟೀಲ್, ಒಂದು ಐರನ್ ತರ ಒಂದು ಡಿಸ್ಕ್ ಇರುತ್ತೆ. ಅದ್ರಲ್ಲೆಲ್ಲ ನಾವು ಇಲ್ಲಿ ಪಕ್ಕದಲ್ಲಿ ಒಂದು ಇನ್ನೊಂದು ಕಾಣ್ತಿದೆಯಲ್ಲ, ಸೊ ಇದು ನಾವು ರೌಂಡ್ ಕಾಣ್ತಿದೆಯಲ್ಲ, ಇದಕ್ಕೆ ನಾವು ಸೆಕ್ಟರ್ಸ್ ಅಂತ ನಾವು ಹೇಳ್ಬೇಕಾದ್ರೆ ರೌಂಡ್ ಪ್ರತಿಯೊಂದು ಡಾಟಾನು ಸೆಕ್ಟರ್ಸ್ ಮುಖಾಂತರ ಡಿವೈಡ್ ಆಗಿರುತ್ತೆ. ಅದಕ್ಕೆ ನಾವು ಸೆಕೆಂಡರಿ ಸ್ಟೋರೇಜ್ ವಾಸ್ ಅಂತ ನಾವು ಹೇಳ್ತೀವಿ. ಸೊ ಇದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಬ್ಯಾಕಪ್ ಪರ್ಪಸ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ನಾವು ಹಾರ್ಡ್ ಡಿಸ್ಕ್ ಅಂತ ಹೇಳ್ತೀವಿ. ಇದು ಡಯಾಗ್ರಾಮ್ ಇರತಕ್ಕಂಥದ್ದು ಹಾರ್ಡ್ ಡಿಸ್ಕ್. ಪ್ರತಿಯೊಂದು ಡಿಸ್ಕ್ ಟ್ರ್ಯಾಕ್ಸ್, ಒನ್ ಸೆಕ್ಟರ್ ಟ್ರ್ಯಾಕ್ಸ್ ಅಂದ್ರೆ ಸೆಕ್ಟರ್ಸ್ ಆರ್ ಡಿವೈಡ್ ಇಂಟು n ನಂಬರ್ ಆಫ್ ಟ್ರ್ಯಾಕ್ಸ್ ಅಂತ ನಾವು ಹೇಳ್ತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ವಾಟ್ ಇಸ್ ಎ ಟ್ರ್ಯಾಕ್ ಅಂಡ್ ವಾಟ್ ಇಸ್ ಎ ಸೆಕ್ಟರ್ಸ್ ಅಂತ ಕೇಳ್ತಿರ್ತಾನೆ. ಅದಕ್ಕೂ ನೀವು ಎಕ್ಸಾಮ್ಸ್ ಅಲ್ಲಿ ಡೆಫಿನಿಷನ್ಸ್ ಓದ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಟೇಪ್ಸ್ ಅಂತ ಫ್ಲಾಪಿ ಡಿಸ್ಕ್ ಅಂತ ಯೂಸ್ ಮಾಡ್ತಾ ಇದ್ವಿ ಮೊದಲೆಲ್ಲ. ಬರೀ ಟೆಕ್ಸ್ಟ್ ಫೈಲ್ಸ್ ಮಾತ್ರ ಅದರಲ್ಲಿ ನಾವು ಅದ್ರಲ್ಲಿ ಇದೆಯಲ್ಲ ಫ್ಲಾಪಿ ಡಿಸ್ಕ್ ಅಂತ ಹೇಳಿ. ಮೊದಲು ಟೆಕ್ಸ್ಟ್ ಫೈಲ್ಸ್ ಎಲ್ಲ ನಾವು ಇದರಲ್ಲಿ ಡಾಟಾ ಸ್ಟೋರ್ ಮಾಡ್ತಿದ್ವಿ. ಅವಾಗ ನಮ್ಗೆ DVD CD ಅಥವಾ ಅವೈಲಬಲ್ಸ್ ನಮ್ಗೆ ಇರ್ತಿದ್ದಿಲ್ಲ. ಅದಕ್ಕೆ ಸೊ ಆಪ್ಟಿಕಲ್ ಡಿಸ್ಕಸ್ ಎಲ್ಲ ಯೂಸ್ ಮಾಡ್ತಾ ಇದೀವಿ. DVD ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಯೂಸ್ ಮಾಡ್ತೀವಿ. ಬ್ಲೂ ರೇಸ್ ಅಂತಾನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಡಿಸ್ಕ್ ರೇಟೆಡ್, ಡಬಲ್ ರೇಟೆಡ್ ಇವೆಲ್ಲ DVDs ಎಲ್ಲ ಆಲ್ರೆಡಿ ಇದ್ರ ಬಗ್ಗೆ ಐಡಿಯಾ ನಿಮ್ಗೆ ಇರುತ್ತವೆ. ಸೊ ಇದ್ರ ನೋಟ್ಸ್ ಇದ್ರಲ್ಲಿ ನೀವು ನೋಡ್ಕೊಂತ ಹೋಗ್ರಿ. ಸೊ ವಿಲ್ ಗೆಟ್ ಸಮ್ ಐಡಿಯಾಸ್ ರಿಗಾರ್ಡಿಂಗ್ ದಿಸ್ ವಿಡಿಯೋಸ್ ಓವರ್ ಹಿಯರ್. ಸೊ ಎನಿಥಿಂಗ್ ಎಲ್ಸ್, ದ ಪೆನ್ ಡ್ರೈವ್ ಬೇರೆ ಯೂಸ್ ಮಾಡ್ತಾ ಇದೀವಿ. HD ಫ್ಲಾಶ್ ಡ್ರೈವ್, ಸ್ಕ್ಯಾನ್ ಡಿಸ್ಕ್ ಡ್ರೈವ್, USB ಫ್ಲಾಪ್ ಡಿಸ್ಕ್ ಅಂತ ಹೇಳ್ತೀವಿ. ಕ್ಯಾಶ್ ಮೆಮೊರೀಸ್ ಎಲ್ಲ ನಾವು ಯೂಸ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ. ಸೊ ವಿಡಿಯೋನ ಸರಿಯಾಗಿ ವಾಚ್ ಮಾಡ್ಕೊಳ್ರಿ. ಯಾವ್ದಾದ್ರು ಟರ್ಮ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ಫಾರ್ಮ್ ಮಾಡ್ರಿ. ವಿಲ್ ಕ್ಲಿಯರ್ ದ ಡೌಟ್ಸ್ ಓವರ್ ಇಟ್.